ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ಉಸ್ಕೂರ್ ಆನಂದ್ ಆಕ್ರೋಶ. ಜೆಡಿಎಸ್ ಅಭ್ಯರ್ಥಿಗಳಿಗೆ ಮಾತ್ರ ವೋಟ್ ಹಾಕಿ. ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಉಸ್ಕೂರ್ ಆನಂದ್. ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಉಸ್ಕೂರ್ ಆನಂದ್, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಘೋಷಣೆಯಾದ ಮೇಲೆ ವೋಟ್ ಹಾಕಿ, ಇಲ್ಲದಿದ್ದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮಾತ್ರ ವೋಟ್ ಹಾಕಿ ಎಂದು ಹೇಳಿದರು. ಎನ್ಡಿಎ ಮಾಡಿಕೊಳ್ಳಬೇಕೆಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆದೇಶವಿದೆ. ಆದರೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜ್ ಅವರು ಅಸಂಬದ್ಧವಾಗಿ ಮೈತ್ರಿ ಮಾಡಿಕೊಂಡು ಜೆಡಿಎಸ್ ಮತದಾರರನ್ನು ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡುತ್ತಿದ್ದೀರಾ ಎಂದು ಕಿಡಿಕಾರಿದ್ದಾರೆ. ಏಕಪಕ್ಷೀಯವಾಗಿ ಅವರ ಇಚ್ಛೆಯಾಗಿ ಶಾಸಕ ಧೀರಜ್ ಮುನಿರಾಜ್ ನಡೆದುಕೊಳ್ಳುತ್ತಿದ್ದಾರೆ. ದೇವೇಗೌಡರ ಆದೇಶ ಉಲ್ಲಂಘನೆ ಮಾಡಿ ಮೈತ್ರಿ ಮಾಡಿಕೊಂಡು ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಂದರು. ನಮ್ಮನೆಗೂ 3 ವೋಟ್ ಇದೆ. ಇದುವರೆಗೂ ನಮ್ಮನೆಗೆ ಬಿಜೆಪಿಯವರು ವೋಟೇ ಕೇಳೋದಕ್ಕೆ ಬಂದಿಲ್ಲ. ವೋಟ್ ಕೇಳೋದಕ್ಕೆ ಬಂದಿಲ್ಲ. ಕೇವಲ ಜೆಡಿಎಸ್ನವರು ಬಂದಿದ್ದಾರೆ. ಇದನ್ನು ಎನ್ಡಿಎ ಮೈತ್ರಿ ಅಂತಾರಾ ಎಂದು ಹೇಳಿದರು. ಇದುವರೆಗೂ ಎನ್ಡಿಎ ಮೈತ್ರಿಕೂಟದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿಲ್ಲ. ಮತದಾರರು, ರೈತರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಈ ದಿನ ಇಲ್ಲಿ ನಾನು ಸಭೆ ಕರೆದಿರೋದು ಏನಕ್ಕೆ ಅಂದ್ರೆ, ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮತದಾರರು ಈ TAPMC ಎಲೆಕ್ಷನ್ನಲ್ಲಿ ಆಗಿರತಕ್ಕಂಥ ಅನಾನುಕೂಲಗಳ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡೋಕ್ಕೆ ನಾನು ಕರೆದಿದ್ದೀನಿ. TAPMC ಎಲೆಕ್ಷನ್ನು 2ನೇ ತಾರೀಕು ಅಂತ ಘೋಷಣೆ ಆಗಿದೆ. ನಮ್ಮ ದೇವೇಗೌಡರು NDA ಮಾಡ್ಕೊಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದರಂತೆ ನಾನೊಬ್ಬ ಜಿಲ್ಲಾ ಕಾರ್ಯದರ್ಶಿಯಾಗಿ ನಮ್ಮ ಮುನೇಗೌಡರಿಗೆ ಸೂಚನೆ ಕೊಟ್ಟು NDA ಮಾಡ್ರಿ ಅಂತ ಹೇಳಿದೆ. ಆದರೆ ಆ NDA ಮೈತ್ರಿ ಧರ್ಮದ ಪ್ರಕಾರ NDA ನಡೆಯೋದಕ್ಕೆ ನಮ್ಮ ಶಾಸಕರು ಧೀರಜ್ ಮುನಿರಾಜ್ ಅವರು ಬಿಟ್ಟಿಲ್ಲ. ಯಾಕೆ ಅಂದರೆ, ಧೀರಜ್ ಮುನಿರಾಜ್ ಅವ್ರ ಹತ್ರ ನಮ್ಮ ಮುನೇಗೌಡರು ಮಾತಾಡೋಕೆ ಹೋದಾಗ ಅವ್ರನ್ನ ಹಿಗ್ಗಾಮುಗ್ಗ ಬೈದು ಅವಮಾನ ಮಾಡಿರೋ ಸಂಗತಿ ನನಗೆ ತಿಳಿದಿದೆ. ನೆಕ್ಸ್ಟು ಆಮೇಲೆ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಒಬ್ಬ ತಾಲೂಕು ಅಧ್ಯಕ್ಷರ JDS BJP ಅವರು ಕುಂತು ಎಲ್ಲ ಕ್ಯಾಂಡಿಡೇಟ್ಗಳನ್ನು ಸೇರಿಸಿ ತರಗತಿಯವ್ರನ್ನ ಕುಂಡ್ರಿಸಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದಾಗ ಮಾತ್ರ ಅದು NDA ಆಗ್ತದೆ. ಈಗ ಇದು ಏಕಪಕ್ಷೀಯವಾಗಿ NDA ಅಂತ ತೀರ್ಮಾನ ಮಾಡ್ಕೊಂಡು ಅವ್ರ ಇಚ್ಛೆ ಬಂದಂಗೆ ಹೋಗ್ತಾ ಇದ್ದಾರೆ. ಅದಕ್ಕೆ JDS ಮತ ಬಾಂಧವರಿಗೆ ನಾನು ಹೇಳೋದು ಏನು ಅಂದರೆ, ನಿಷ್ಠಾವಂತ JDSನವ್ರು ಯಾರಿದ್ದಾರೋ ಅವ್ರಿಗೆ ಮತ ಹಾಕಿ. ಇಲ್ಲ ಪತ್ರಿಕಾಗೋಷ್ಠಿ ಏನಾದ್ರೂ ಜಿಲ್ಲಾಧ್ಯಕ್ಷರು MLA ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ. ಅದು ಮಾಡೋವರೆಗೂ ಇದು NDA ಅಸಂಬಿತವಾಗಿ NDA ಆಗಿದೆ. ಇದು ಒಂದು ಕಾನೂನು, ಒಂದು ಸಂವಿಧಾನವಾಗಿ ಆಗಿಲ್ಲ. ದೇವೇಗೌಡರು ಆದೇಶನ ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಇವರು NDA ಅಂತ ಮಾಡಿದ್ದಾರೆ. ನೀವು ಮತದಾರಗಳು ಈಗ ಅದನ್ನು ಯೋಚನೆ ಮಾಡಿ, ಒಂದು ಪಕ್ಷ ಇವತ್ತು ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ತಾಲೂಕು ಅಧ್ಯಕ್ಷರು, ಅವರ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದರೆ ನನ್ನ ಅಭ್ಯಂತರ ಇಲ್ಲ. ತರಗತಿಯವರನ್ನು ಕುಂಡ್ರಿಸ್ಬೇಕು. ತರಗತಿಯಲ್ಲಿ 20 ಜನ ಮತದಾರರಿದ್ದಾರೆ. ಅದರಲ್ಲಿ ತರಗತಿಯಲ್ಲಿ ಕಾಂಗ್ರೆಸ್ ಜೊತೆ ಹೋಗ್ರಿ ಅಂತ ಹೇಳ್ತಾರೆ, ಈ ಕಡೆ B ತರಗತಿಯಲ್ಲಿ NDA ಹೋಗ್ರಿ ಅಂತಾರೆ. ಇದು NDA ಮೈತ್ರಿ ಧರ್ಮನ? ದೇವೇಗೌಡರು ಕೊಟ್ಟಿರೋ ಆದೇಶಕ್ಕೆ ಬೆಲೆ ಇದೆಯಾ? ಅದರಿಂದ ಈಗಿರೋ NDA ಅಸಂಬಿಕ ಒಂದು ಇದಲ್ಲ, NDA ಅಲ್ಲ. ಅವರು ಸ್ವಯಂ ಘೋಷಿತ ಮಾಡ್ಕೊಂಡಿದ್ದಾರೆ. ಈಗ ಧೀರಜ್ ಮುನಿರಾಜ್ ಇರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷರು ಕುತ್ಕೊಂಡು NDA ಅಂತ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ.